ಏನು ಹೇಳಿದ್ರು ಕೇಳೋದಿಲ್ವಲ್ಲ ಹೇಳಿದ್ರು. ಹೆಚ್ಚು ಮತಗಳಿಂದ ಗೆಲ್ಲಿಸಿ ಪ್ರೋತ್ಸಾಹಧನ ಕೊಡೋದು ಸರ್ಕಾರ ಎಷ್ಟು ಕೂಡ ಅಲ್ಲ ಸರ್ಪ್ರೈಸ್ ಮಾಡ್ತಾನೆ ಪಟ್ಟಿಯನ್ನು ನಾವು ಬಳಸ್ಕೊಡ್ತೀವಿ. ಸರ್ಕಾರದಿಂದ ಅದನ್ನು ಬಿಡುಗಡೆ ಮಾಡ್ತೀವಿ. ನೋಡಿ ಇಲ್ಲಿ ಏನೇನು ಉತ್ತಮ ರೀತಿಯಲ್ಲಿ ಕೆಲಸ ಯಾವ ಗುಣಮಟ್ಟದಲ್ಲಿ ರೈತರು ಎಲ್ಲ ಕೆಲಸವನ್ನು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಏನು ಅನಾಹುತಿಗೆ ತೊಂದರೆ ಕೊಟ್ಟಿಲ್ಲ. ಪ್ರತಿ 15 ಒಂದೇ ಆಗಿ ಮಂಡ್ಯ ತಾಲೂಕಿನಿಂದ ನಾವು 4 ದಿನ ನಮ್ಮ ಕಾಲೇಗೌಡ ಕೂಡ ನಾಮಿನೇಷನ್ ವಿಜಯ್ ಕುಮಾರ್ ಅವರು ಕಾಲೇಗೌಡರು 5 ಜನ 3 ಕ್ಷೇತ್ರದಲ್ಲಿ ನಾವು ಆಯ್ಕೆ ಮಾಡಬೇಕು. ನಮಗೆಲ್ಲ ಗೊತ್ತಿರುವಾಗೆ ಕಳೆದ ಬಾರಿ ನಾವೇನು ಅಧಿಕಾರವನ್ನು ಅವ್ರು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಿದ್ವಿ. ಇವತ್ತು ಮಂಡ್ಯ ಜಿಲ್ಲೆ ಹಾದು ಹೋಗ್ಬಿಟ್ಟು ಅಂತ ಇವತ್ತು ಕರ್ನಾಟಕದಲ್ಲೇ ಹೆಸರುವಾಸಿಯಾಗಕ್ಕೆ ನಮ್ಮೆಲ್ಲ ಶ್ರಮ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಹಾಲಿನ ದರಗಳು ತೆಗೆದುಕೊಡ್ಬೋದು. ಸಮತೋಲನವಾಗಿ ಇವತ್ತು 32-33 ರೂಪಾಯಿವರೆಗೂ ಮ್ಯಾನೇಜ್ ಮಾಡಿದ್ದೀವಿ. ಎಷ್ಟೇ ತೊಂದರೆಗಳಿದ್ದರೂ ಕೂಡ ಕೋವಿಡ್ ಅಂತ ಕಷ್ಟನೂ ಕೂಡ ನಾವು ಯಾವುದೇ ತೊಂದರೆಗಳು ಸಿಗುತ್ತಲೇ ನಾವು ರೈತ ಪರವಾಗಿ ನಿಂತ್ಕೊಂಡ್ವಿ. ಇವತ್ತು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟವ ಒಂದು ಗುಣಮಟ್ಟದಲ್ಲಿರ್ಬೋದು 3ನೇ ಸ್ಥಾನದಲ್ಲಿದೆ. ಹೆಚ್ಚು ಹಾಲು ಸರಬರಾಜಿರ್ಬೋದು ಇಡೀ ಕರ್ನಾಟಕಕ್ಕೆ 3ನೇ ಸ್ಥಾನದಲ್ಲಿದೆ. ನಾವು ಕೊಟ್ಟಂಥ ಏನು ನಮ್ಮ ಅಧಿಕಾರವನ್ನು ನಾವು ಯಾವುದೇ ಥರದ ದುರುಪಯೋಗಪಡಿಸ್ಕೊಂಡ್ರೆ ರೈತಾಪಿ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ. ಅದಕ್ಕೋಸ್ಕರ ಈ ಥರ ನಾವು ರಾಜ್ಯದಲ್ಲೂ ವಿಜಯ್ ಕುಮಾರ್ ನಾವೆಲ್ಲ ಸ್ಪರ್ಧೆ ಮಾಡ್ತಾಯಿದ್ದೀವಿ. ಎಲ್ಲ ನನ್ನ ಮತದಾರರು ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಲ್ಲಿ ಕೇಳ್ಕೊಳ್ಳೋದು ಏನಂದರೆ 3 ಜನ ವಿದ್ಯಾರ್ಥಿಗಳು ನಮ್ಮ ಮಂಡ್ಯ ತಾಲೂಕಿನ ಸ್ಪರ್ಧೆ ಮಾಡಿದ್ದೀವಿ. ನಮ್ಮಗಳಿಗೆ ಮತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ NDA ಅಭ್ಯರ್ಥಿ ಕೂಟದ ಏನು 12 ಜನ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಮಗೆಲ್ಲರೂ ಕೂಡ ಅಧಿಕಾರ ನೀಡುವುದರ ಮುಖಾಂತರ ಮತ ನೀಡುವುದರ ಮುಖಾಂತರ ಅಧಿಕಾರ ನೀಡಬೇಕು ಅಂತ ಕೇಳ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ನಮ್ಮ NDA ಸರ್ಕಾರ ಇರೋದ್ರಿಂದ ಹೆಚ್ಚು ಅನುದಾನಗಳನ್ನ ನಾವು NDDBಯಿಂದ ತಂದು ಅಭಿವೃದ್ಧಿಪಡಿಸೋಕ್ಕೆ ಸಹಕಾರ ಆಗಬೇಕು ಅಂದಾಗ ಬೇಕು ಅಂತಂದರೆ ನಮ್ಮ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ 12ಕ್ಕೆ 12 ಜನ ಅಭ್ಯರ್ಥಿಗಳು ಜಯಶೀಲರಾಗಬೇಕು ಅಂತ ಹೇಳ್ತಾ ಇಡೀ ನನ್ನ ಹಾಲು ಉತ್ಪಾದಕರು ಜಿಲ್ಲೆಯಲ್ಲಿರುವಂಥ ಉತ್ಪಾದಕರು ಅಲ್ಲಿನ ಮತದಾನದ ಹಕ್ಕನ್ನು ಪಡೆದಂಥ ಎಲ್ಲ ಪ್ರತಿನಿಧಿಗಳಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ. ನಮ್ಮ 12 ಜನ ಏನು ನಮ್ಮ ಪಕ್ಷ NDA ಬಿಟ್ಟಿದ್ದೀವಿ ನಮ್ಮೆಲ್ಲರೂ ಕೂಡ ಮತ ನೀಡುವ ಮುಖಾಂತರ ಮತ್ತೊಮ್ಮೆ ನಮ್ಮ ಮನಮೂಲ ಚುಕ್ಕಾಣಿ ಹಿಡಿಯಲು ಎಲ್ಲ ಸಹಕರಿಸಬೇಕು ಅಂತ ಹೇಳ್ತಾ ಕೇಳ್ಕೊಳ್ಳೋದು.